ವೆಲ್ಕಮ್ ಬ್ಯಾಕ್ ಟು C2K. ನಾವಿವತ್ತು ಹೊಸ ಕಂಟೆಂಟಲ್ಲಿ ಬಂದಿದ್ದೀವಿ. ಫ್ರೆಷರ್ಸ್ಗೆ IT ಸೆಕ್ಟರಲ್ಲಿ ಯಾಕೆ ಜಾಬ್ ಸಿಗ್ತಾ ಇಲ್ಲ, ಸೊ ಈ ವಿಷಯ ಮಾತಾಡೋಕ್ಕೆ ನನ್ನ ಜೊತೆ ಪ್ರಜ್ವಲ್ ಬಂದು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಸೊ ನಾವಿಬ್ರು ಯಾಕೆ ಒಳ್ಳೆ ಕ್ಯಾಂಡಿಡೇಟ್ ಇದಕ್ಕೆ ಅಂದರೆ, ನಾವು ತುಂಬ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿದ್ದೀವಿ, ತುಂಬ ಫ್ರೆಷರ್ಸ್ ಹತ್ರ ಇಂಟರ್ವ್ಯೂನು ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಅವ್ರೇನು ತಪ್ಪು ಮಾಡ್ತಾರೆ, ಏನು ಸರಿ ಮಾಡಬೇಕು, ಇದನ್ನು ಮಾತಾಡೋಕ್ಕೆ ನಾವಿಬ್ಬರೇ ಸರಿ ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಬ್ರಿಗೂ ಆ್ಯಸ್ ಎ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ನನಗೂ ಕೂಡ ಟೀಚಿಂಗ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತೆ. ಟೀಚಿಂಗ್ ಕೋಚಿಂಗ್ ಸೆಂಟರ್ಸ್ ಅಂತ ಏನಿರ್ತವೆ ಅಲ್ಲಿ ಇದು ಮಾಡಿ ನನಗೂ ಅಭ್ಯಾಸ ಇದೆ. ಸೊ ಆದ್ರಿಂದ ವಿ ಆರ್ ದ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀವಿ. ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಈಸಿ ಟೈಮ್ ರೈಟ್ ಕ್ಯಾಂಡಿಡೇಟ್ ಟು ಅಟೆಂಡ್ ದಿಸ್ ಇಂಟರ್ವ್ಯೂ ಅನ್ನೋ ತುಂಬಾ ಪ್ರಶ್ನೆ ನೀವು ಕೇಳಬೇಕು. ಯಾಕಂದ್ರೆ ನಾನೊಬ್ಬ CEO ಆಗಿದ್ರೆ ನೀನ್ ಯಾಕೆ ನಾನು ಹೈಯರ್ ಮಾಡ್ಲಿ ಗೊತ್ತಿಲ್ಲದೆ ಇರೋನ್ನ? ನಿಂಗೆ ಏನೋ ಗೊತ್ತಿಲ್ಲ, ನಾನು ಜಾವ ಕೇಳ್ತಾವನಿ, ನೀನ್ ಜಾವನೇ ಗೊತ್ತಿಲ್ಲ ಅಣ್ಣ, ನೀನ್ ಯಾಕೆ ಹೈಯರ್ ಮಾಡ್ಲಿ ನಾನು ನಿನ್ನ? ತುಂಬಾ ಕಂಪ್ನಿಗಳು ಆಪ್ಟಿಟ್ಯೂಡ್ ಕೊಟ್ಬಿಟ್ಟೆ ಮನೆ ಕಳಿಸ್ತಾರೆ. ನಾನು ಅಂತವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಪ್ಟಿಟ್ಯೂಡ್ ಅಲ್ಲಿ ಕೊಟ್ರ ನಾನೇ ತೆಗಿತೀನಿ, ನೀನೇ ತೆಗಿತೀನಿ ಅಂತೆಲ್ಲ ನಮ್ಗೆ ಗೊತ್ತು. ನಾನು ಅದ್ರ ಬಗ್ಗೆ ಮಾತಾಡಕ್ ಸೊ ನಾನೇನ್ ಮಾತಾಡ್ತಾ ಇದ್ದೀನಿ, ಪ್ಯೂರ್ ಲ್ಯಾಂಗ್ವೇಜ್ ಬೆಸ್ಟ್. ನಾಳೆ ನೀನ್ ಹೋಗಿ ಆಪ್ಟಿಟ್ಯೂಡ್ ಅನಾಲಿಟಿಕ್ಸ್ ಎಲ್ಲ ಯೋಚನೆ ಮಾಡು ಅಂತ ಹೇಳಲ್ಲ. ನಾನೇನ್ ಕೇಳ್ತಾ ಇದ್ದೀನಿ, ಇವಾಗ ಪೈಥಾನ್ಗೆ ಏನೇನ್ ಬೇಕು ಬೇಸಿಕ್ ಎಲ್ಲ ಗೊತ್ತಿರ್ಬೇಕು. ಕೋರ್ ಕಾನ್ಸೆಪ್ಟ್, ನೀನ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಕೋರ್ ಕಾನ್ಸೆಪ್ಟ್ ಎಲ್ಲದ್ರಲ್ಲೂ ಸೇಮ್. ಹೌದಾ? ಹೌದು, ಎಲ್ಲದ್ರಲ್ಲೂ ಸೇಮು. ನೀನ ಬಂದ್ಬಿಟ್ಟು ಇವಾಗ ನಾಳೆ ಬರ್ತೀನಿ ನಿನ್ ಕಂಪ್ನಿಲೇ ನಾನು ನಿನ್ನೆ ಇಂಟರ್ವ್ಯೂ ತಗೋತಾವನೆ ಅಂದ್ರೆ ವಾಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಅಂದ್ರೆ ನೀನೇನಂದ್ರೆ, ಸರ್ ನನಗೆ ಜಾವದಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ, ಜಾವಾ ಸ್ಕ್ರಿಪ್ಟ್ ಗೊತ್ತು ಸರ್ ಅಂತ ಇಲ್ಲ ತಾನೆ? ಸೊ ಎಲ್ಲಾದ್ರೂ ಸೇಮ್ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ನಾವು ಡೈರೆಕ್ಟ್ ಆಗಿ ನಾವ್ ಹೆಂಗ್ ಕೋಡ್ ಮಾಡ್ಬೇಕು, ನಮ್ದು ಏನ್ ಸ್ಕಿಲ್ ಇದೆ. ನಾನೆಲ್ಲ ನನ್ನ ಫಸ್ಟ್ ಇಂಟರ್ವ್ಯೂಲಿ ಜಾವದಲ್ಲಿ ಫಾರ್ ಲೂಪ್ ಹಾಕಿ HTML ತೋರಿಸಿಲ್ಲ ಅದು ನನ್ನ ಮ್ಯಾನೇಜರ್ಗ. ಬಟ್ ಆದ್ರೂ ಒಳಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಹುಡುಗ ಇಲ್ಲ ಅವ್ನ್ಗೆ ಹೆಂಗ ರನ್ ಮಾಡೋದು ಗೊತ್ತಿದೆ. ಆ ಇಂಟರ್ವ್ಯೂ ನಾನು ತಗೊಂಡ್ರು. ಯಾಕಂದ್ರೆ ನಾನು ಫಾರ್ ಲೂಪ್ ಹಾಕಿ ನೋಡಿ 1 2 3 3 ಸರಿ ಇದ್ರಲ್ಲ ಆಗುತ್ತೆ, ಬಟ್ ಬಂದೇ ಬರ್ತಿದ್ದು ಟ್ಯಾಗಲ್ ಬಂದೇ ಬರ್ತಂತ ಹೇಳಿದೀನಿ. ಸೊ ನೀನ್ ಕನ್ವಿನ್ಸ್ ಮಾಡ್ಬೇಕು, ನೀನು ಮ್ಯಾನೇಜರ್ನೋ ಇಂಟರ್ವ್ಯೂಯರ್ನೋ CEO ಹೇಳ್ಬೇಕು, ಇಲ್ಲ ನಂಗೆ ಗೊತ್ತು ನಾನು ಮಾಡ್ತೀನಿ. ಈ ವಿಡಿಯೋದಿಂದ ಕೆಲಸ ಸಿಕ್ತಿಲ್ಲ ಅಂತ ಬ್ರೋ, ಅವ್ರು ಸರಿಯಾಗಿ ಹುಡುಕ್ತಾ ಇಲ್ಲ. ಸುಮಾರು ಜನ ಕೆಲಸ ಇಲ್ದೇನೆ ಅವರೇ. ಈಗ ನೋಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕೆಲಸ ಮಾಡ್ತಾವ್ರೆ ಅವ್ರನ್ನ ಯಾವಾಗ ಬೇಕಾದ್ರೂ ತೆಗಿತಾರೆ. ಇಲ್ಲಿ ಏನಂತ ಹೇಳೋದು ಅದಕ್ಕೆಲ್ಲ. ಕೆಲಸ ಯಾಕೆ ಸಿಕ್ತಿಲ್ಲ ಅಂದ್ರೆ ರೈಟ್ ಫಿಟ್ ಅಲ್ಲ, ಫಿಟ್ ಆಯ್ತಿಲ್ಲ ಅವರು. ಅಂದ್ರೆ ಪ್ಲೇಸ್ಗೆ ಅವ್ರು ಏನ್ ಹುಡುಕ್ತಾವ್ರೋ ಅದಕ್ಕೆ ಅವ್ರು ಫಿಟ್ ಆಯ್ತಿಲ್ಲ. ಏನಕ್ಕೆ ಫಿಟ್ ಆಯ್ತಿಲ್ಲ? ಬೇಕಾಗಿರೋ ಸ್ಕಿಲ್ ಅವ್ರು ಕೊಡ್ತಾ ಇಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ ಕಂಪ್ನಿ, ಇವ್ರು ಅದನ್ನ ಇವ್ರ ಕಡೆಯಿಂದ ಹೋಯ್ತಾ ಇಲ್ಲ ಔಟ್ಪುಟ್. ಅದು ಅಂದ್ರೆ ಇವಾಗ ನಾನೇನ್ ಹೇಳ್ತೀನಿ, ಇವಾಗ ನಾನು ಇನ್ನೂ ಎಲ್ಲಾ ಚೆನ್ನಾಗಿ ಕಲ್ತ್ಕೊಂಡ್ಬರ್ತೀನಿ. ನಿಮ್ ಕಂಪ್ನಿ ಕೆಲಸ ಕೊಟ್ರ ಎಲ್ಲಾ ಚೆನ್ನಾಗಿ ಕಲ್ತ್ಕೊಂಡ್ಬಂದ್ರೆ ಫ್ರೆಶರ್ ಆಗಿ ಎಲ್ಲಾ ಚೆನ್ನಾಗಿ ಕಲ್ತ್ಕೊಂಡ್ಬರ್ತೀರಾ. ಇನ್ನೊಂದೇನಂದ್ರೆ ವೇಕೆನ್ಸಿ ಇರ್ಬೇಕು. ಕಲ್ತ್ಕೊಂಡ್ಬಂದ್ರೆ ಕೆಲಸ ಕೊಡಲ್ಲ, ವೇಕೆನ್ಸಿ ಕೊಡ್ತೀವಿ, ಮಾಡ್ತೀವಿ ಹೈರಿಂಗ್ ಟೈಮ್ ಅಲ್ಲಿ. ಬ್ರೋ ಆದ್ರೆ ಈ ಟೈಮಲ್ಲಿ ನಾವು ಒಂದ್ ಹೇಳ್ಬೋದು, ಎಲ್ಲಾ ಚೆನ್ನಾಗಿ ಕಲ್ತ್ಕೊಂಡ್ ಬಂದಿವಿ ಅಂತಂದ್ರೆ ಡೆಫಿನೆಟ್ ಆಗಿ ಅವ್ನಿಗೆ ಈ ಕಂಪ್ನಿ ಇಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಸಿಗುತ್ತೆ. ಖಂಡಿತ ಸಿಗುತ್ತೆ. ಎಲ್ಲಾ ಕಲ್ತ್ಕೊಂಡ್ ಬಂದಿನಿ ಅಂತನಕ್ಕಿಂತ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅದ್ ಕಲಿಬೇಕು. ನಿಮ್ಗೆ ಎಲ್ಲ ಗೊತ್ತು ಸರ್, ನಂಗೆ ಎಲ್ಲ ಗೊತ್ತು ಸರ್ ಅಂದ್ರೆ ಎಲ್ಲ ಗೊತ್ತು ಆಯ್ತು, ಎಲ್ಲ ಗೊತ್ತು ಅಂದ್ರೂ ಆಗಲ್ಲ. ಸೊ ಓಕೆ, ಯೂಶುವಲ್ ಆಗಿ ಈಗ ನೀನು ಇಂಟರ್ವ್ಯೂಲಿ ಕ್ಯಾಂಡಿಡೇಟ್ಸ್ ನೋಡ್ತಾ ಇದೆಯಲ್ಲ, ಫ್ರೆಷರ್ಸ್ ಹೆಂಗಿರ್ತಾರೆ ನಾವು ನೋಡ್ತಾ ಇದೀವಿ. ಇವಾಗ ಫ್ರೆಶರ್ ಅಂತ ಅಂದಾಗ್ಲೇ ನಾವೇನೋ ಅವ್ರನ್ನ ಹೈ ಲೆವೆಲ್ ಅಲ್ಲಿ ಕೇಳ್ತಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಬೇಸಿಕ್ ಲೆವೆಲ್ ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ ಬ್ರೋ. ಎಲ್ಲಾ ಕಂಪ್ನಿಗಳು ಹೈ ಲೆವೆಲ್ ಕೇಳಲ್ವಾ ಅಥವಾ ಸ್ವಲ್ಪ ಕಂಪ್ನಿಗಳು ಹೈ ಲೆವೆಲ್ ಕೇಳಲ್ವಾ? ಆಬ್ವಿಯಸ್ಲಿ ಎಲ್ಲಾ ಕಂಪ್ನಿಗಳು ಅಂತ ಹೇಳಲ್ಲ ನಾನು. ಯಾಕಂದ್ರೆ ಇವಾಗ ನೀವು ಒಂದು ಟಾಪ್ ಕಂಪ್ನೀಸ್ ಹೋದ್ರೆ, ಈ ಮಾಂಗ್ ಅಂತೆಲ್ಲ ಅಲ್ಲೆಲ್ಲ ಹೋದ್ರೆ ಅವ್ರನ್ನ ಪೂರೈಸೋದೇ ಕಷ್ಟ. ನಾವೇ ಹೋಗಿಲ್ಲ, ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಮಾಡೋದೇ ಕಷ್ಟ. ಅವರು ಏನು ನಾವು ಆ ಕಡೆ ಫೋಕಸ್ ಮಾಡೋದ್ ಬೇಡ. ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇದೆ ಅಂದ್ರೆ ಫೋಕಸ್ ಮಾಡಿ ಎಲ್ಲಿ ಹೋಗ್ಬೋದು ನಮ್ಗೆ ಗೊತ್ತು. ಒಂದು ನಮ್ ನಾಲೆಡ್ಜ್ ಇದೆ ನಮ್ಗೆ ಗೊತ್ತು, ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಲೈಕ್ ಸ್ಟಾರ್ಟ್ಅಪ್ಸ್ ನೌ ಲೈಕ್ 5 ವರ್ಷ ಸ್ಟಾರ್ಟ್ಅಪ್ ವೆಲ್ ಸೆಟಲ್ಡ್ MNC
ಬಟ್ ಅದೇ ಕ್ಯಾಂಡಿಡೇಟ್ಸ್ ಅವ್ರೆ ಕ್ಯಾಂಡಿಡೇಟ್ ಏನು ಅಂತಿಲ್ಲ, ನಾಲೆಡ್ಜ್ ಇದ್ರೆ ಹೋಗ್ತಾರೆ, ನಾಲೆಡ್ಜ್ ಇಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ತಾರೆ. ಇದು ಒಪ್ಕೋಬೇಕಾದ್ದೆ. ಫ್ರೆಶರ್ಸ್ ಎಲ್ಲ ಬ್ಯಾಗ್ಲೆಲ್ಲ ಸೆಟ್ಲ್ ಆಗಿರೋರು ಇದಾರೆ, ಅದ್ರಲ್ಲಿ ನಾ ಏನ್ ಹೇಳ್ತಿಲ್ಲ, ನಾವು ಹೋಗಿಲ್ಲ, ಇರ್ಲಿ ಮಾತಾಡ. ಟ್ರೈ ಮಾಡ್ಲಿ, ಅದು ಟ್ರೈ ಮಾಡೋದ್ರಲ್ಲಿ ಏನಿಲ್ಲ. ಬಟ್ ನಾವೇನ್ ನೋಡ್ತಾ ಇದೀವಿ, ಒಂದು ಲೋ ಲೆವೆಲ್ ನೋಡ್ತಾ ಇದೀವಿ. ಲೋ ಲೆವೆಲ್ ಅಂದ್ರೆ ಅವ್ರ ಗ್ರೇಡ್ ಕಾಲೇಜಿಂದ ಬಂದವರು ನಾವು ಹೇಳ್ತಾ ಇದೀವಿ, ನಾವು ಹಂಗ ಹೇಳಮ್ಮ. ಯಾಕಂದ್ರೆ ನೋಡಿ, ಎ ಗ್ರೇಡ್ ಕಾಲೇಜ್ ಬಂದಿರೋರು ನಮ್ಗಿಂತ ನಾಲೆಡ್ಜ್ ಇದ್ದು ಪ್ಲೇಸ್ ಆಗಿರ್ತಾರೆ. ಸೊ ಇವಾಗ ನಾವ್ ಯಾರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಫ್ರೆಶರ್ಸ್ ಅಂತ ಈ ವಿಡಿಯೋ ಕೊಡ್ತಾ ಇದೀವಿ, ಅವ್ರು ಬಿ ಗ್ರೇಡ್ ಕಾಲೇಜ್, ಸಿ ಗ್ರೇಡ್ ಕಾಲೇಜ್ ಅಂತ ಇಟ್ಕೊಬೋದಾ? ಅಂದ್ರೆ ಥರ್ಡ್ ಕ್ಲಾಸ್ ಕಾಲೇಜ್ ಅಂತ ಹೇಳ್ತಿಲ್ಲ, ನಾವು ಕೂಡ ಬಿ ಗ್ರೇಡ್ ಕಾಲೇಜಿಂದ ಬಂದವ್ರೆ. ಅಂದ್ರೆ ಅದೇ ಟೆಕ್ನಾಲಜಿಗೆ ನೀನ ಪೂರ್ತಿ ಎಕ್ಸ್ಪೋಸ್ ಮಾಡದೇ ಇರೋ ಕಾಲೇಜ್. ಇವಾಗ ನೀ ಫೈನಲ್ ಇಯರ್ಲಿ ನೀ ಯಾವ ಪ್ರಾಜೆಕ್ಟ್ ಮಾಡ್ದ, ನಾ ಯಾವ ಪ್ರಾಜೆಕ್ಟ್ ಮಾಡಿದೆ ಅಂತ ಇಬ್ರಿಗೂ ಗೊತ್ತು. ಅದು ನೀನೇ ಮಾಡ್ದೆ ಅಥವಾ ದುಡ್ಡು ಕೊಟ್ಬಿಟ್ಟು ಮಾಡಿಸ್ದೆ ಅಂತ ಅಲ್ವಾ? ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಹಂಗೆ ಆಗಿರೋದು. ಈ ತರ ಕಾಲೇಜಿಂದ ಬಂದವರು ಕಂಪ್ನಿನ ಯಾವ ತರ ಟಾರ್ಗೆಟ್ ಮಾಡ್ಬೇಕು ಅಲ್ವಾ? ಸೊ ಅಂತವ್ರಿಗೆ ನಾವು ಮಾತಾಡ್ತಾ ಇರೋದು. ಸೊ ಲೀಲು ಅವರು ಯಾವ ಕಾಲೇಜಿಂದ ಬರ್ಲಿ ಒಳ್ಳೆ ಕರೆಕ್ಟ್ ಆಗಿ ಸರ್ಟಿಫಿಕೇಟ್ ಇದ್ರೆ ಸಾಕು. ಫಸ್ಟ್ ಒಂದು ಕಂಪ್ನಿ ಅವರೇನೋ ರೇರ್ ಕಂಪ್ನೀಸ್ ಗ್ರೇಡ್ ಎಕ್ಸ್ಪೆಕ್ಟ್ ಮಾಡೋದು. ನಮ್ ಕಂಪ್ನಿ ನಾನ್ ಜಾಯ್ನ್ ಆಗ್ಬೇಕಾದ್ರೆ ಅವ್ರ ಗ್ರೇಡ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಓಕೆ ಇವನು ಕ್ಯಾಪಬಲ್, ಟ್ರೈನ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಷ್ಟೇ ಅವ್ರು ನೋಡ್ತಾ ಇರೋದು. ಬಟ್ ಅದು ಇನ್ನೊಂದು ಬ್ರೋ, ಎಲ್ಲಾ ಕಂಪ್ನಿನೂ ಟ್ರೈನ್ ಮಾಡಲ್ಲ. ಸಮ್ ಕಂಪ್ನಿ ಟ್ರೈನಿಂಗ್ ಬಂದು ತುಂಬಾ ಚೆನ್ನಾಗಿರುತ್ತೆ, 6 ತಿಂಗಳು ಟೈಮ್ ಕೊಡ್ತಾರೆ, ನ್ಯಾ ಟ್ರೈನಿಂಗ್ ಅಲ್ಲಿ ಕಲ್ತ್ಕೋ, ಇಲ್ಲಾಂದ್ರೆ ತೆಗಿತೀವಿ ಅಂತಾರೆ. ಸ್ವಲ್ಪ ಕಂಪ್ನಿಗಳು ಹೆಂಗಿರುತ್ತೆ ಹೇಳೋ, ನಾ ಕೆಲಸ ಮಾಡ್ತಾವನಿ, ನನ್ ಕೆಲಸ ಏನ್ ಮಾಡ್ತಾ ಇದ್ದಾನೋ ಅದನ್ನ ನೋಡ್ಕೊಂಡು ನೀ ಕಲ್ತ್ಕೋ ಅನ್ನೋರು ಇರ್ತಾರೆ. ಈ ತರ ಇರುತ್ತೆ. ಟ್ರೈನಿಂಗು ಕೂಡ ಎಲ್ಲಾ ಕಂಪ್ನಿಲೂ ಒಂದೇ. ಆದ್ರೆ ಅದೇ ತರ ಇಂಟರ್ವ್ಯೂ ಮಾಡ್ತಾರೆ. ಇವಾಗ ಟ್ರೈನಿಂಗ್ ಮಾಡ್ತೀನಿ ಅಂದ್ರೆ ಲೋ ಲೆವೆಲ್ ಬೈತಾರೆ. ಇಲ್ಲಪ್ಪ ನೀನು ಡೈರೆಕ್ಟ್ ಆಗಿ ಅಡಾಪ್ಟ್ ಆಗ್ಬೇಕು ಅಂದ್ರೆ ಹೈ ಲೆವೆಲ್ ಕ್ವಶನ್ ಕೇಳ್ತಾರೆ. ನೀನ್ ಹೆಂಗ್ ಹೇಳ್ತಾ ಇದೆ ಇವಾಗ ಇಂಟರ್ವ್ಯೂ ಅವ್ರು ಡಿಸೈಡ್ ಮಾಡ್ತಾರೆ. ಅವರು ನಂಗೆ ಈಗ ಮನ್ ಸ್ಟ್ಯಾಕ್ ಹೋಯ್ತಾವನೆ ಅಂದ್ರೆ ನಿಂಗೆ API ಬರೆಯೋದು ಗೊತ್ತಿರ್ಬೇಕು, ಡೇಟಾಬೇಸ್ ಗೊತ್ತಿರ್ಬೇಕು, ಕ್ಲೈಂಟ್ ಗೊತ್ತಿರ್ಬೇಕು. ಪೈಥಾನ್ ಹೋದ್ರೆ ನಿನ್ಗ ಡೇಟಾ ಅನಲಿಸ್ಟ್ ಆಗೋದ್ರೆ ನಿಂಗೆ ಪವರ್ BI ಆಗಿರ್ಬೋದು, ಡೇಟಾ ಅನಲಿಸ್ಟ್ ಸ್ಕಿಲ್ ಆಗಿರ್ಬೋದು, SQL ನೀ ಪ್ರೋ ಲೆವೆಲ್ ಇರ್ಬೇಕು. ಇದನ್ನೆಲ್ಲ ಚೆಕ್ ಮಾಡಿ ಅಂದ್ರೆ 1 ತಿಂಗಳು ನೀನ ಟ್ರೈನ್ ಮಾಡಿದ್ರೆ ನೀ ಪ್ರಾಡಕ್ಟ್ ಗೊತ್ತೀಯಾ ಅನ್ನೋ ಕ್ಯಾಂಡಿಡೇಟ್ ತಗೋತಾರೆ ಒಂದೊಂದು ಕಂಪ್ನಿಲಿ. ಅವ್ರದ್ದು ಟ್ರೈನಿಂಗ್ ಪೀರಿಯಡ್ ಏನಿರುತ್ತೋ ಅದ್ರ ಮೇಲೆ ಮೆಜರ್ ಮಾಡ್ಬಿಟ್ಟು ತಗೋತಾರೆ. ಸೊ ಅದೇ ಬ್ರೋ, ಇವಾಗ ನೀನೀಗ ಇಂಟರ್ವ್ಯೂಗಳು ತಗೊಂಡಿದೆ ಅಲ್ವಾ ಬ್ರೋ? ಹೌದು, ಫ್ರೆಶರ್ಸ್ಗ. ಸೊ ನಿನ್ನ ಮನದಾಳದ ಮಾತುಗಳು ಹೆಂಗಿತ್ತು? ನೀನು ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬ್ರೋ, ಇವಾಗ ನಾವು ಒಬ್ಬ ಕ್ಯಾಂಡಿಡೇಟ್ ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅವ್ರ ಜಾಸ್ತಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಫ್ರೆಶರ್ ಆಗಿ ಬಂದವ್ರೆ, ಅಟ್ಲೀಸ್ಟ್ ಅವ್ರಿಗೆ ಒಂದು ಬೇಸಿಕ್, ನಾವು ಕಂಪ್ನಿ ಕೊಡುತ್ತೆ ಒಂದು 3-4 ಕ್ವಶನ್ ಕೊಡ್ಬೋದು, ಇದನ್ನೆಲ್ಲ ಕ್ರ್ಯಾಕ್ ಸಾಲ್ವ್ ಮಾಡಪ್ಪ ಅಂತ. ಬಟ್ ಕಂಪ್ನಿನೂ 3 ಸಾಲ್ವ್ ಮಾಡು, 4 ಸಾಲ್ವ್ ಮಾಡು ಅಂತ ಎಕ್ಸ್ಪೆಕ್ಟ್ ನಾನು ಮಾಡ್ತಿಲ್ಲ, ಕಂಪ್ನಿನೂ ಮಾಡ್ತಿಲ್ಲ. ಅವ್ರಿಗೇನು ಅಟ್ಲೀಸ್ಟ್ 1-2 ಸಾಲ್ವ್ ಮಾಡ್ಬೋದಾ? ಸಾಲ್ವ್ ಮಾಡಿಲ್ಲ ಅಂದ್ರೆ ನನ್ನ ಲಾಜಿಕ್ ಹೆಂಗೈತೆ ಅಲ್ಲಿ, ಅನಾಲಿಟಿಕ್ಸ್ ಸ್ಕಿಲ್ ನೋಡ್ತೀನಿ. ಇವಾಗ ಇಂಟರ್ವ್ಯೂ ಮಾಡದೇ ಇದೀವಿ ಒಂದು ಇಷ್ಟು ಕ್ಯಾಂಡಿಡೇಟ್ನ ಅಂದ್ರೆ ಹೆಂಗೆಲ್ಲ ತಗೋಬಹುದು ಕ್ಯಾಂಡಿಡೇಟ್, ಅವನೇ ಕ್ಯಾಪಬಲ್, ಅವ್ನು ಎಷ್ಟು ಮಾಡ್ಬೋದು, ಯಾವ ಬೇಸಿಕ್ ಮೇಲೆ ಅವ್ನು ತಗೋಬಹುದು ಅಂತ. ಒಂದು ಕಮ್ಯುನಿಕೇಶನ್ ಚೆಕ್ ಮಾಡ್ತೀವಿ, ಚೆನ್ನಾಗಿ ಮಾತಾಡ್ತಾವನೆ. ಇನ್ನೊಂದು ಅವ್ನು ಲರ್ನಿಂಗ್ ಸ್ಕಿಲ್ ಚೆಕ್ ಮಾಡ್ತೀವಿ, ಓಕೆ ಅವ್ನ ಟ್ರೈನ್ ಲರ್ನ್ ಮಾಡ್ಬೋದು, ನೀವು ಅಡಾಪ್ಟ್ ಆಗ್ಬಿಡ್ತಾನೆ ಬೇಗ ಅಂತ. ಅವ್ನ ಲಾಜಿಕ್ ಥಿಂಕಿಂಗ್ ಹೆಂಗೈತೆ ಅಂತ ಚೆಕ್ ಮಾಡ್ತೀವಿ ನಾವು. ನಾವು 3 ಕ್ವಶನ್ ಕೊಡ್ತಾ ಇದೀವಿ ಎಕ್ಸಾಂಪಲ್. ಅವ್ನು ಅಟ್ಲೀಸ್ಟ್ 1 ಮಾಡೋನೆ, ಕರೆಕ್ಟಾಗಿ ಮಾಡೋನೆ, ಇನ್ನೊಂದನ್ನ ಅಟೆಂಪ್ಟ್ ಮಾಡೋನೆ, ಹಂಗಾದ್ರೂ ತಗೊಳ್ಳೋ ಚಾನ್ಸಸ್ ಐತೆ. ಇನ್ನೊಂದು ಬರೀ ಒಂದೇ ಒಂದು ಮಾಡೋನೆ ಬಟ್ ನೀಟಾಗಿ ಮಾಡೋನೆ, ಹಂಗೂ ತಗೊಳ್ಳೋ ಚಾನ್ಸ್ ಐತೆ. ಬಟ್ ಅಟೆಂಡ್ ಮಾಡೋನೆ ಅಲ್ಲಿ ಏನು ಯಾವುದೇ ತರದ್ ಇಲ್ಲ, ಏನು ಕಾಣಿಸ್ತಾನೆ ಇಲ್ಲ, ಹೆಂಗ್ ತಗೊಳ್ಳಿ ಅಂತಂದ್ರೆ. ಮೊನ್ನೆ ನಾನು ಏನಪ್ಪಾ ಸಿಸ್ಟಮ್ ಟೆಸ್ಟ್ ಮಾಡಿದ್ವಿ, 3 ಲೈನ್ ಮೇಲೆ ಬರೀತಿಲ್ಲ ಯಾರು ಹುಡುಗರು ಕೋಡ್. 3 ಲೈನ್ ಮೇಲೆ ಮೀನ್ಸ್ ಕ್ಯಾಂಡಿಡೇಟ್ ಯಾರು 3 ಲೈನ್ ಮೇಲೆ ಬರೀತಾ ಇಲ್ಲ. ಮನ್ ಸ್ಟ್ಯಾಕ್ ಅಂತ ಬಂದವ್ರೆ, ಅವರು ಇಂಟರ್ವ್ಯೂ ಕೊಡಕ್ಕೂ ಬಂದವ್ರೆ ಅಷ್ಟು ಧೈರ್ಯವಾಗಿ. ಬಟ್ ಒಂದ್ ಕ್ವಶನ್ಗೆ 3 ಲೈನ್ ಮೇಲೆ ನೀನ್ ಬರೀತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಐತೆ. ಬೇಸಿಕ್ ಪ್ರಾಬ್ಲಮ್. ಅವ್ರಿಗೆ ಏನ್ ಬರೀಬೇಕು ಅಂತಾನೆ ಗೊತ್ತೈತಿಲ್ಲ, ಅನಲೈಸೇ ಮಾಡಿಲ್ಲ ಕ್ವಶನ್. ಸೊ ನೀನ್ ಈ ತರ ಹೇಳ್ತಾ ಇದೆ ಅಲ್ವಾ, ಅದು ಕ್ಯಾಂಡಿಡೇಟ್ ತಪ್ಪ, ಕ್ಯಾಂಡಿಡೇಟ್ ಬ್ಯಾಕ್ ಗ್ರೌಂಡ್ ತಪ್ಪ, ಅಥವಾ ಕ್ಯಾಂಡಿಡೇಟ್ ಎಜುಕೇಶನ್ ತಪ್ಪ, ಅಥವಾ ಅವರು ಇಸ್ ದೇ ಆರ್ ನಾಟ್ ರಿಯಲ್ ಕ್ಯಾಂಡಿಡೇಟ್ ಅಂತಂದೆ. ಯಾಕಂದ್ರೆ ನಾನು ಏನಂತವನಿ ಅಂದ್ರೆ, ಸ್ವಲ್ಪ ಜನ ಇದಾರೆ ಬಿಡು, ನಾನು ನೋಡಿದೀನಿ, ಒಬ್ಬೊಬ್ಬ ಹುಡುಗರಿಗೆ ಎಕ್ಸ್ಪೋಸೇ ಆಗಿರಲ್ಲ, ಬಟ್ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತಾ ಅಂತವನ್ನ ನೀನು ಕರ್ಕೊಂಡು ನೀನ್ ಟ್ರೈನ್ ಮಾಡ್ರ ಕ್ಲಿಕ್ ಆಯ್ತಾರ. ಸೊ ಬಟ್ ಅವ್ನಿಗೆ ಏನೋ ನಾಲೆಡ್ಜ್ ಇರಲ್ಲ, ಇಂಟರ್ವ್ಯೂ ಬಂದ್ಬಿಟ್ಟಿರ್ತಾನ. ಒಂದೇನಂದ್ರೆ ನಾನ್ ರಿಸ್ಕ್ ತಗೊಳ್ಳಕ ರೆಡಿ ಇಲ್ಲ ಇಂಟರ್ವ್ಯೂ ಆಗಿ. ಇಲ್ಲ ಅವ್ನು ಗೊತ್ತು ಎಕ್ಸ್ಪೋಸ್ ಆದ್ರೆ ಎಲ್ಲ ಮಾಡ್ಬಿಡ್ತಾನೆ ಅಂತ ನಾನು ರೆಡಿ ಇಲ್ಲ. ಅವ್ನು ಅಟ್ಲೀಸ್ಟ್ ನಂಗೆ ಏನಾದ್ರು ಶೋಕೇಸ್ ಮಾಡ್ಬೇಕು. ನೀ ಏನಂತಿದೆ, ಇವನು ಏನ್ ಕೊಟ್ರೆ ಅವ್ನು ಕಲ್ತ್ಕೊಬಿಡ್ತಾನೆ ಅಂತ ಯಾವ್ದ್ರ ಮೇಲೆ ಡಿಸೈಡ್ ಮೇಲೆ, ಅವ್ನು ಕೋಡೆ
ಒಂದ್ ಕ್ವಶನ್ ಅವನು ಸಾಲ್ವ್ ಮಾಡಿಲ್ಲ, ಏನ್ ಕೊಟ್ಟು ಕಲ್ತ್ಕೊಬಿಡ್ತಾನೆ ಅಂದ್ರೆ ಹೆಂಗ್ ಆರ್ಗನೆ HR ನನ್ಗೆ ಏನಂದ್ರೆ HR ಏನು ಬರಲ್ಲ, ಏನು ಮಾತಾಡಲ್ಲ, ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟು ನೀನು ಯಾವ ತರ ಏನ್ ಮಾಡ್ತೀವಿ ನನ್ ಕೇಳ್ತಾನೆ. ಆಮೇಲೆ ಈ ಜಾಗ ಕವಲಾಗ್ತಿಲ್ಲ ಈ ಬಿಟ್ಬಿಟ್ಟು ಹೋಗೋ ನಾನು ಪ್ರಿಪರೇಷನ್ ಮುಖ್ಯ. ಅವ್ರು ಏನಾದ್ರು ಇವಾಗ ನಾವು ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಅದನ್ನೆಲ್ಲ ನೋಡ್ಲಿ. ಇವಾಗ ಎಲ್ಲ ಬೆಳ್ದೈತೆ, ಯೂಸ್ ಮಾಡ್ಬೋದಲ್ಲ ಬ್ರೋ. ಮತ್ತೆ ಇನ್ನೊಂದು ಬ್ರೋ, ಹುಡುಗರು ಒಂದೇ ಒಂದ್ ಕಂಪ್ನಿಗೆ ಹೋಗಿ ಅಟೆಂಡ್ ಮಾಡ್ತಾರ, 2 ಕಂಪ್ನಿ ಅಟೆಂಡ್ ಮಾಡ್ತಾರ, 3 ಕಂಪ್ನಿ ಅಟೆಂಡ್ ಮಾಡ್ತಾರ. ಫೇಲ್ ಆದ ತಕ್ಷಣ ಡಿಪ್ರೆಷನ್ ಹೊಂಟೈತಾರ. ಅಯ್ಯೋ ನಮ್ಗೆ IT ನಮಗ್ ಇಲ್ವೇ ಇಲ್ಲ, ನನ್ಗೆ IT ಅಲ್ವೇ ಇಲ್ಲ. ಬ್ರೋ ನಿನ್ಗೆ ಎಷ್ಟು ವರ್ಷ ಕಾಲೇಜ್ ಆದ್ಮೇಲೆ, ನಿನ್ಗೆ ಎಷ್ಟು ವರ್ಷ ಕೆಲಸ ಇದ್ದ? ನಾನ್ 2 ವರ್ಷ ನಂಗೆ ನಾಲೆಡ್ಜ್ ಇರಲಿಲ್ಲ. ಇಂಜಿನಿಯರ್ ಮುಗಿಸ್ದೆ, ನನ್ ಫೀಲ್ಡ್ ಹೋಗಕ್ಕೂ ನಂಗೆ ಅಷ್ಟೊಂದು ಕ್ಯಾಪಬಲ್ ಆಯ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. 2 ವರ್ಷ ಮನೇಲಿದ್ದೆ, ಬೇರೆ ಕಂಪ್ನಿಗೆ ಹೋದೆ, ಅಂದ್ರೆ ಬೇರೆ ಔಟ್ ಆಫ್ ಫೀಲ್ಡ್ ಹೋಗಿ ಎಲ್ಲ ಕೆಲಸ ಮಾಡಿದೆ. ಸರಿ ಅಂದ್ಬಿಟ್ಟು ನಾನು ಏನಕ್ಕೆ ಇದೆಲ್ಲ ಮಾಡ್ಬೇಕು, ಏನಾರು ಟ್ರೈ ಮಾಡೋಣ, ಟೆಕ್ನಿಕಲ್ ಅಲ್ಲಿ ಏನಾರು ಟ್ರೈ ಮಾಡೋಣ. ಒಂದ್ 6 months ಟ್ರೈನಿಂಗ್ ಅಂತ ಹೋದೆ. ಓಕೆ ನಾ ಟ್ರೈನ್ ಆದೆ, ಸ್ವಲ್ಪ ಕ್ಲಿಕ್ ಆಯ್ತು ನನ್ಗೆ, ಕಾನ್ಫಿಡೆನ್ಸ್ ಚೆನ್ನಾಗೆ ಬಂತು. ಓಕೆ ನಾ ಕ್ರಾಕ್ ಮಾಡ್ಬೋದು ಟೆಸ್ಟ್ ಆತರ ಅಂತ. ಅಂದ್ರೆ ಹಿಂದೆ ತಗೊಳ್ಳಿಲ್ಲಪ್ಪ ಇಲ್ಲ. ಲೋಲ್ ಇದ್ದವನು ಜ್ಞಾನೋದಯ ಆಗಿ ಸರಿ ಆಯ್ತು ಮುಂದೆ 2 ವರ್ಷ ಆದ್ಮೇಲೆ ಟ್ರೈನಿಂಗ್ ತಗೊಂಡಿರೋದು, ಟ್ರೈನಿಂಗ್ ಹೋಗಿ ಆಮೇಲೆ. ಸೊ ನೀನ್ ಇಲ್ಲಿ 2 ವರ್ಷ ಗ್ಯಾಪ್ ಹೋದ, ಇದನ್ನು ಕನ್ಸಿಡರ್ ಮಾಡ್ಬೇಕು. ಈ ವಿಷಯ ಮಾತಾಡ್ತಾ ಇರೋ ವ್ಯಕ್ತಿನ ನನಗೂ ಕೂಡ 2 ವರ್ಷ ಗ್ಯಾಪ್ ಹೋದ. ನಾನು ಸತತ 17 ಇಂಟರ್ವ್ಯೂಗಳು ಫೇಲ್ ಆಗಿ ಹೋಗಿ ನಾನು ಈಗ ಒಂದೊಳ್ಳೆ ಕಂಪ್ನಿಲಿ ಕೆಲಸ ತಗೊಂಡು ಈಗ ನಂದು IT ಫೀಲ್ಡ್ ಚೆನ್ನಾಗದ, ನನ್ಗೂ ಚೆನ್ನಾಗದ, ನಿನ್ಗೂ ಚೆನ್ನಾಗದ, ನಾವು ಮಾಡ್ತಾವೆ. ಯಾವತ್ತಾದ್ರೂ ಒಂದೇ ಒಂದಿನ ನನ್ಗೆ IT ನನಗಲ್ಲ ಅಂತ ಅನ್ಸಿದ್ರ ಏನಾಯ್ತಿತ್ತು? ಆಯ್ತು ಇವಾಗ ಪುನಃ ಎಲ್ಲಾದ್ರೂ ಮನೇಲಿ ಯಾವ್ದೋ ಏನಾರು ಆಗ್ಬೇಕು. ಎಷ್ಟು ಇಂಟರ್ವ್ಯೂ ನೀನ್ ಫೇಲ್ ಆಗಿದೆ ಬ್ರೋ? ನಾನೊಂದ್ 3-4 ಆಗಿದ್ದೀನಿ. ಅಂದ್ರೆ IT ಫೇಲ್ 3-4 ಫೇಲ್ ಆಗಿದೆ. ಒಂದೇ ಒಂದ್ ಇಂಟರ್ವ್ಯೂನು ಕೂಡ ನಿನ್ಗೆ ಓಕೆ ನನ್ಗೆ ಈ ಇಂಟರ್ವ್ಯೂ ಚೆನ್ನಾಗ್ ಆಗದ, ನಾನ್ ತಗೊಂಬೋದು ಅಂತ ಅನ್ಸಿಲ್ವಾ? ಫೇಲ್ ಆಗಿರೋ ಇಂಟರ್ವ್ಯೂ ಸೊ ನಿನ್ಗೆ ಅನ್ಸುತ್ತಲ್ವಾ, ಒಂದ್ ಇಂಟರ್ವ್ಯೂ ಕೊಟ್ಟಾದ್ಮೇಲೆ ಓಕೆ ಈ ಕ್ವಶನ್ ನಾನು ಆನ್ಸರ್ ಮಾಡಿಲ್ಲ, ನೆಕ್ಸ್ಟ್ ಈ ಕ್ವಶನ್ ಬಂದ್ರೆ ನಾ ಪಕ್ಕ ಮಾಡ್ತೀನಿ, ಈಗ ಮೋಟಿವೇಶನ್ ಬರುತ್ತೆ ಅಲ್ವಾ? ನಾವು ಎಷ್ಟೋ ಸಲ ಚೆನ್ನಾಗಿ ಓದ್ಕೊಂಡಿರ್ತೀವಿ, ಮರ್ತ್ ಬಿಡ್ತೀವಿ ಅಲ್ಲಿ ಕಾನ್ಸೆಪ್ಟ್, ಅದು ಆಗೋ ಚಾನ್ಸಸ್ ಐತೆ. ಬಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಮೆಮೊರೈಸ್ ಮಾಡ್ತಾ ಇದೀವಿ ಅನ್ಸ್ತೈತೆ ಆ ಟೈಮ್. ಹಂಗ್ ಮಾಡೋದ್ ಬೇಡ, ಕಾನ್ಸೆಪ್ಟ್ ಕಲ್ತ್ಕೊಬಿಡೋಣ, ನೀಟಾಗಿ ಅನಲೈಸ್ ಮಾಡೋಣ ಏನಂತ. ಅಟ್ಲೀಸ್ಟ್ ಮಿನಿಮಮ್ ಪೀರಿಯಡ್ ನಾನು ಈಗ ನನ್ಗೇನು ನಾಲೆಡ್ಜ್ ಇಲ್ಲ, ನಂಗೆ ನಾಲೆಡ್ಜೇ ಇಲ್ಲ, 0 ನಾಲೆಡ್ಜ್. ನಂಗೆ ಡೇಟಾ ಬೇಸ್ ಗೊತ್ತಿಲ್ಲ, ಕ್ಲೈಂಟ್ ಸೈಡ್ ಗೊತ್ತಿಲ್ಲ, ಸರ್ವರ್ ಸೈಡ್ ಗೊತ್ತಿಲ್ಲ ಅಂದ್ರೆ ನನ್ಗೆ ಎಷ್ಟು ಟೈಮ್ ಬೇಕಾದ್ದು ಬ್ರೋ ನಾವು ಓದಕ್ಕ? 6 ತಿಂಗಳು ಕೋಚಿಂಗ್ ಸೇರ್ಕೊ ಅಂತ ಮಾತ್ರ ಹೇಳ್ಬೇಡ, ಕೋಚಿಂಗ್ ದೊಡ್ಡ ಸ್ಕ್ಯಾಮು. ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಎಷ್ಟು ದಿನ ಬೇಕಾದ್ದು? ಇಲ್ಲ ಸ್ಕ್ಯಾಮ್ ಅಂತ ಹೇಳಕ್ಕಾಗಲ್ಲ. ಇವಾಗ ನೋಡ್ರೆ ನಮ್ಮ ಆಫೀಸ್ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಆದವ್ರು ಕೋಚಿಂಗ್ ಹೋಗ್ಬೇಕು ಅಂತ ಯಾವ್ದಾರು ಔಟ್ ಸೈಡ್ ಕನ್ಸಲ್ಟೆನ್ಸಿ ಹೋಗ್ತೀನಿ ಅಂತ ನಾವು ಅವರೇ. ನಾನು ಇದೆಲ್ಲ ಆಮೇಲೆ ಮಾತಾಡ್ತೀನಿ ಕೋಚಿಂಗ್ ಸೆಂಟರ್ ಬಗ್ಗೆ, ಯಾಕಂದ್ರೆ ಇದ್ರ ದೊಡ್ಡ ಕಥೆಲೇ ಇದೆ ಇದು ಹೇಳಕ್ಕೆ. ಏನಂದ್ರೆ ಒಂದ್ ಬೆನಿಫಿಟ್ ನಾನು ಹೇಳ್ತೀನಿ ಕೋಚಿಂಗ್ ಸೆಂಟರ್ ಹೋಗೋದ್ರಿಂದ. ಒಂದೇ ಕೋಚಿಂಗ್ ಸೆಂಟರ್ 6 ತಿಂಗಳು ನಿನ್ ಪ್ರಕಾರ ಕೋಚಿಂಗ್ ಸೆಂಟರ್ ಹೋಗಿಲ್ಲ ಬ್ರೋ, ನಾನು ಸೆಲ್ಫ್ ಲರ್ನಿಂಗ್ ಮಾಡಿದೆ. ಏನ್ ಮಾಡ್ತಿದ್ದಪ್ಪ 6 ತಿಂಗಳಿಂದ ಇಂಟರ್ವ್ಯೂ ಯಾವ್ದು ಸಿಕ್ಕಿಲ್ವಾ ಅಂತ ಕ್ವಶನ್ ಮಾಡೋರು ಅವರೇ ಕಂಪ್ನಿಗಳಲ್ಲಿ. ಆ ಟೈಮಲ್ಲಿ ನಾನು ಇಲ್ಲ ಸರ್ ಹುಡುಕ್ತಾ ಇದ್ದೆ, ನಾನು ಏನ್ ಇಷ್ಟು ತಿಂಗಳಾದ್ರೂ ಸಿಕ್ಕಿಲ್ಲ, ಸ್ವಲ್ಪ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗೋ ತರನು ಐತೆ. ಮೇ ಬಿ ಒಂದು ಗುಡ್ ಆಗಿ ತಗೋಬಹುದು, ಓಕೆ ಸೆಲ್ಫ್ ಲರ್ನಿಂಗ್ ಮಾಡ್ತಿದ್ದ ಇವನು. ಅದೇ ಒಂದು ಕೋಚಿಂಗ್ ಸೆಂಟರ್ ಇಂದ ಹೋಗ್ಬಾರ್ದು ಟಾಪಿಕ್, ಅಟ್ ಲೀಸ್ಟ್ ಅಲ್ಲಿ ಹೋಗಿದ್ರೆ ಸರ್ ಈ ತರ ಸರ್ಟಿಫಿಕೇಶನ್ ಮಾಡಕತ್ತಿದ್ದೆ ನಾನು, ಬಟ್ ಅಲ್ಲಿ 2 ಅವರ್ ಹೋಗ್ಬಿಟ್ಟು ಅಲ್ಲಿ ಇಟ್ಟಾಡ್ಕ ಬರ್ತೀನಿ, ಅದೆಲ್ಲ ಏನೋ ಸರ್ಟಿಫಿಕೇಶನ್ ಮಾಡಕತ್ತಿದ್ದೆ. ಹಂಗೆ ಒಂದ್ ಬೆನಿಫಿಟ್ ಅಂತ ಹೇಳ್ತೀನಿ. ಬಟ್ ಮತ್ತೆ ಇನ್ನೊಂದ್ ಮಾತಾಡ್ಬೇಕು ಬ್ರೋ, ನಾನು ಕೂಡ ಕೋಚಿಂಗ್ ಸೆಂಟರ್ ಇಂದಾನೇ ಬಂದಿರೋದು, ನೀನು ಕೋಚಿಂಗ್ ಸೆಂಟರ್ ಬಂದಿರ್ಬೋದು, ಆದ್ರಿಂದಲೇ ನಾವು ಅದು ಸ್ಕ್ಯಾಮ್ ಅಂತ ಹೇಳ್ತಾ ಇರೋದು. ಬಟ್ ವಿಷಯ ಏನಂದ್ರೆ ನಿಜ, ಅವ್ರು ನನ್ಗೆ 17 ಇಂಟರ್ವ್ಯೂ ಅಂತ ಅಂದಿದ್ರಲ್ಲಿ 10 ಇಂಟರ್ವ್ಯೂ ಅವರೇ ನನಗೆ ಕೊಡ್ಸಿದ್ರು. ಸ್ಕ್ಯಾಮ್ ಅಲ್ಲ, ಅಂದ್ರೆ ತುಂಬಾ ದಿನ ಆಯ್ತು ಬ್ರೋ 10 ಇಂಟರ್ವ್ಯೂಗೆ, ತುಂಬಾ ದಿನ ಆಗದ, ಅದೊಂದ್ ಸ್ಕ್ಯಾಮ್ ಅಂತ ಇದೀನಿ ನೋಡುದು ನೀನು. ಅಂದ್ರೆ ಬ್ರೋ ನಿಜವಾಗ್ಲೂ ಕೋಚಿಂಗ್ ಸೆಂಟರ್ ಅವರು ನಿನಗೆ ಜಾಬ್ ಕೊಡಿಸ್ತಾರೆ. ಯಾರಿಗ್ ಗೊತ್ತಾ, ನೀನ್ ನಿಜವಾಗ್ಲೂ ಓದೋ ಕ್ಯಾಂಡಿಡೇಟ್ ಆಗಿದ್ರ ನಾನೋಗ್ಬಿಟ್ಟು ಜಾಬ್ ಕೊಡ್ಸಿ ಅಂದ್ರೆ ಅವ್ರು ಕೊಡ್ಸಲ್ಲ. ಅದನ್ನ ಇನ್ನೊಂದು ಅವ್ರಿಗೆ ಬ್ಯಾಡ್ ಕ್ರಿಯೇಟ್ ಆಗ್ಬಾರ್ದಲ್ವ ಅವ್ರಿಗೂ. ಸೊ ಇದು ನಾವ್ ಇನ್ನೊಂದ್ರಲ್ಲಿ ಮಾತಾಡೋಣ. ಬಟ್ ನೀನ್ ಏನಂತ ಕನ್ಕ್ಲೂಷನ್ ಕೊಡಕ್ ನೀನ್ ಇಷ್ಟಪಟ್ಟೆ, ಯಾಕೆ ಫ್ರೆಶರ್ಸ್ ಕೆಲಸ ಸಿಗ್ತಾ ಇಲ್ಲ? ಅದೇ ಲೈಕ್ ದೇ ಆರ್ ಮಿಸ್ಫಿಟ್. ಅವ್ರು
ಅಂಡ್ ಅವರು ಹುಡುಕ್ತಾ ಇರೋ ವೇ ಸರಿ ಇಲ್ಲ. ಹೌದು. ಆ ನೌಕರಿ ಬ್ರೋ ತುಂಬಾ ಜನ ಹತ್ರ ಲಿಂಕ್ಡ್ ಇನ್ ಇದೇ ಇಲ್ಲ ಬ್ರೋ, ಅಕೌಂಟೇ ಇರಲ್ಲ. ಬಟ್ ನಂಗೆ ಕೆಲಸ ಬೇಕು ಅಂತ ಅಂತಾರೆ. ಇನ್ನೊಂದು ಗಿಟ್ಟಬ್ ರೆಪೋಸಿಟರಿ ಅನ್ನೋದೇ ಇರಲ್ಲ ಅವ್ರ ಹತ್ರ, ಬಟ್ ನಂಗೆ ಕೆಲಸ ಬೇಕು ಅಂತ ಅಂತಾರೆ. ಸೊ ಹಂಗಿದ್ದಾಗ ನಾನೇ ಒಬ್ಬ CEO ಆಗಿ ಈಗ ನಾನ್ ಕಂಪ್ನಿಗೆ ಬೇಕಂದ್ರೆ ಇವ್ನ ಯಾಕೆ ತಗೊಳ್ಳಿ, ನಾಳೆ ಕೋಡ್ನೆಲ್ಲ. ಅದೇ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಅಲ್ವಾ, ಒಂದೆರಡು ಪ್ರಾಜೆಕ್ಟ್ ಕೈಯಲ್ಲಿ ಮಿನಿ ಪ್ರಾಜೆಕ್ಟ್. ಹೌದು, ಇವಾಗ ಒಂದ್ ಸೆಕ್ಟರ್ಗೆ ಹೋಗ್ತಿದೀನಿ ಅಂದ್ರೆ ನೋಡಿ ಸರ್ ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಬಟ್ ನಾನು ಸೆಲ್ಫ್ ಲರ್ನಿಂಗ್ ಇಷ್ಟೊಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಒಂದು ರೆಸ್ಯೂಮ್ ಆಡ್ ಮಾಡಿದ್ರೆ ಅಡ್ವಾಂಟೇಜ್ ಅದು. ಮತ್ತೆ ಇನ್ನೊಂದು ಬ್ರೋ, ಇವಾಗೆಲ್ಲ ಮಿನಿ ಪ್ರಾಜೆಕ್ಟ್ ಎಲ್ಲ ಕರ್ಸರ್ ಗೊತ್ತು, ನನ್ಗೂ ಗೊತ್ತು, ನಿಮ್ ಕರ್ಸರ್ ಗೊತ್ತು. ಏನೋ ಇನ್ನೊಂದು ತುಂಬಾ ಎಗಳವ, ಅದಕ್ಕೆ ನಾ ಪ್ರಾಂಪ್ಟ್ ಕೊಟ್ರೆ ಅದ್ ಮಾಡ್ಕೊಟ್ಬಿಡುತ್ತಾ. ಬಟ್ ವಿಷಯ ಏನಂದ್ರ ನಾನ್ ನಿನ್ನ ನೋಡಿ ನಾನ್ ನಿನ್ ಯಾಕೆ ತಗತೀನಿ ಅಂದ್ರೆ, ಹುಡುಗ ಪರವಾಗಿಲ್ಲ, ಏನೋ ಒಂದು ಅವನ ಹತ್ರ ಹುಮ್ಮಸ್ ಅದ, ಕಲಿಬೇಕು ಅಂತ ಅದ, ಸೊ ಆದ್ರಿಂದ ತಗೊಳವಂತ ಅದೊಂದು ನೀನ್ ತೋರ್ಸ್ಕೊಂಡ್ರೆ ಆಬ್ವಿಯಸ್ ಆಗಿ ತಗೋತಾರ ಅಂತ ನಾನು ಹೇಳ್ತೀನಿ. ಅದೇ ಮೊದ್ಲು ಜಾಬ್ ಡಿಸ್ಕ್ರಿಪ್ಷನ್ ಓದ್ಬೇಕು. ಓದದ್ ತಕ್ಕಂಗೆ ಒಂದ್ ಕಂಪ್ನಿಗೆ ಅಪ್ಲೈ ಮಾಡ್ತೀನಿ, ಅದ್ರ ತಕ್ಕಂಗೆ ರೆಸ್ಯೂಮ್ ರೆಡಿ ಇರ್ಬೇಕು. ಇವಾಗ ನಿನ್ ರೆಸ್ಯೂಮ್ ಅಲ್ಲಿ ಬೇರೆ ಯಾವುದೇ ಕಂಪ್ನಿಗಳು ಬ್ರೋ HR ಇಸ್ಕೊಂಡು ಓಕೆ ಇವನ ಹತ್ರ ಜಾವಾ ಸ್ಕ್ರಿಪ್ಟ್ ಅದ ಈ ತರ ಯಾರು ನೋಡಲ್ಲ, ಡೈರೆಕ್ಟ್ ಆಗಿ ರಿಕ್ವೈರ್ಮೆಂಟ್ ಏನು ಅಂತ ನೋಡ್ಬಿಟ್ಟು ಮ್ಯಾಚ್ ಮಾಡ್ತಾರೆ. ಎಷ್ಟೊಂದು ಇವಾಗ ಏನಪ್ಪಾ ATS ಚೆಕ್ ಮಾಡಿ ಬಿಸಾಕ್ಬಿಡ್ತಾರೆ. ಅಲ್ಲಿ ನೀನ್ ಕರೆಕ್ಟ್ ಆಗಿ ರೆಸ್ಯೂಮೆ ಮಾಡ್ಲಿಲ್ಲ ಅಂದ್ರೆ ಮುಗೀತು. ಕ್ವಾಲಿಟಿ ರೆಸ್ಯೂಮೆ ಬೇಕು ನಮ್ಗೆ. ಬೇಕು, ಹೌದು. ಮತ್ತೆ ಅವ್ರನ್ನವ್ರು ಶೋಕೇಸ್ ಮಾಡ್ಕೊಬೇಕು, ಯಾವ ತರ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದಾಗಿರ್ಲಿ, ಪ್ರಾಜೆಕ್ಟ್ ಹೇಳಿದ್ರ, ಮತ್ತೆ ಗಿಟಬ್ ಅಲ್ಲಿ ಅವ್ರದ್ದು ಟೈಮ್ ಲೈನ್ ಇರುತ್ತಲ್ಲ, ಹೌದು, ಲೈಟ್ ಗ್ರೀನ್ ಟು ಡಾರ್ಕ್ ಗ್ರೀನ್ ಅದಾಗಿರ್ಬೋದು, ಕಮಿಟ್ಸ್. ಪೋರ್ಟ್ಫೋಲಿಯೋ ಇಟ್ಕೊಂಡ್ರೆ ಒಳ್ಳೇದು ಅದು ನೋಡಿ, ಇನ್ನು ತುಂಬಾ ಶೋಕೇಸ್ ಮಾಡ್ಬೋದು, ಆರಾಮಾಗಿ ತೋರ್ಸ್ಕೊಬಹುದು. ಲಿಂಕ್ಡ್ ಇನ್ ಎಲ್ಲ ಸ್ವಲ್ಪ ಫ್ಲೆಕ್ಸ್ ಮಾಡ್ಬೋದು, ಅವಾಗ ಪೋಸ್ಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಇದ್ರೆ ಡೆಫಿನೆಟ್ ಆಗಿ ಕೆಲಸ ಸಿಗುತ್ತೆ ಅಲ್ವಾ? ಖಂಡಿತ. ಮತ್ತೆ ಇನ್ನೊಂದೇ ಒಂದು ವಿಷಯ ನಾನೇನ್ ಹೇಳಕ್ಕೆ ಪರ್ಸನಲ್ ಆಗಿ ಇಷ್ಟಪಡ್ತೀನಿ ಅಂದ್ರೆ, 2 ದಿನ ಇಂಟರ್ವ್ಯೂಗಿಂತ 2 ದಿನ ಮುಂಚೆ ಟೈಮ್ ಇದ್ದೇ ಇರುತ್ತೆ. ಒಂದೊಂದ್ ಕಂಪ್ನಿಲಿ ಒಂದಿನ ಯೂಶಲ್ ಆಗಿ ನಾವು ಕೊಡ್ಬೋದು. ಇಲ್ಲ ನಾವು ಅಪ್ಲೈ ಮಾಡಿದ್ಮೇಲೆ ಟೈಮ್ ಇರುತ್ತೆ. ಒಂದು ವಾರ ಯಾಕಂದ್ರೆ ಇದೇ ಸ್ಟಾಕ್ ಅಂದ್ಮೇಲೆ ಈ ಇಂಟರ್ವ್ಯೂ ಯೂಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಯೂಸ್ ಆಯ್ತಾ, ಹಾಗೆ ಆಯ್ತಾ. ನಾನ್ ಏನಂತ ಹೇಳ್ತೀನಿ, ನೀನು ChatGPT ಹೋಗ್ಬಿಟ್ಟು ಮರಿ ನೋಡಮ್ಮ ನನ್ಗೆ ಎಕ್ಸಾಮ್ ಅದ, ಇಂಟರ್ವ್ಯೂ ಅದ, ನನ್ಗೆ ಈ ತರ ಬೇಕು, ನಾನು ಈ ಫ್ರೆಷರ್, ನಾನು ಏನೇನ್ ಕೇಳ್ಬೋದು, ನನ್ಗೆ ಈ ಕ್ವಶನ್ 4 ಟಾಪಿಕ್ ಮೇಲೆ ನನಗೆ ನಾಲೆಡ್ಜ್ ಅದ ಅಂದ್ರೆ ಡೈರೆಕ್ಟ್ ಆಗಿ ನೀನು ಕೇಳಿದ್ರೆ ಅವನ್ 100 ಕೊಡ್ತಾನೆ. ನಾನು ಮೊನ್ನೆ ಎಲ್ಲ ಇಂಟರ್ವ್ಯೂ ಕೊಟ್ಟಾಗ ಯಾರನ್ನ ಕೇಳಿದೆ, GPT ಹೇಳಿದ್ದು, ಕೊಡಪ್ಪ ನನಗೆ ಒಳ್ಳೆ ಪ್ರಾಂಪ್ಟ್, ನೀನ್ ಒಳ್ಳೆ ಪ್ರಾಂಪ್ಟ್ ಕೊಡ್ತಾ ಇದ್ದಿಲ್ಲ, ಅಲ್ಲಿ ಒಳ್ಳೆ ಇಂಟರ್ವ್ಯೂ ಕ್ವಶನ್ಸ್ ಕೊಡೋದ್ರೆ ಅವನೇ ಕೊಡ್ತಾನೆ, ಅವನೇ ಕೊಡ್ತಾ ಇದ್ದಾನ. ಸೊ ಆದ್ರಿಂದ ನೀವ್ ಅಲ್ಲಿ ಕೊಟ್ಟಿದ್ದನ್ನೆಲ್ಲ ನೀನ್ ತಕೊಂಡು ನೆಕ್ಸ್ಟ್ ಆನ್ಸರ್ ಅವ್ನ್ಗೆ ಹೇಳು, ಇಸ್ ಇಟ್ ರೈಟ್ ಆನ್ಸರ್, ನಾನ್ ಥಿಂಕ್ ಮಾಡ್ತಿರೋದು ಅಂತ ಅವನೇ ಹೇಳ್ತಾನಲ್ಲ. ಹೌದು, ಇಲ್ಲ ಅಂತ, ಅದು ಒಳ್ಳೆ ತರ ನಂದನ್ ಯು ಆರ್ ಗ್ರೇಟ್, ದಿಸ್ ಇಸ್ ರೈಟ್ ಕ್ವಶನ್ ಫಾರ್ ದಿಸ್, ಅದು ಚೆನ್ನಾಗಿ ಅವನೇ ಕೊಡ್ತಾನ. ಸೊ ಆದ್ರಿಂದ ನಿನ್ 2 ದಿನಾನೋ 1 ದಿನಾನೋ 3 ದಿನಾನೋ ಇರೋ ಟೈಮಲ್ಲಿ ಥಿಯರಿಟಿಕಲ್ ಆಗಿ ಸ್ವಲ್ಪ, ಪ್ರಾಕ್ಟಿಕಲ್ ಆಗಿ ಸ್ವಲ್ಪ, ಈ ನಾಲೆಡ್ಜ್ನ ನೀನ್ ಎತ್ಕೊಂಡೋಗಿ ಕೊಟ್ರೆ ಕೆಲಸ ತಗೋತಾರೆ. ಹುಡುಗರಿಗೆ ಇದರಿಂದ ಏನ್ ಯೂಸ್ ಅಂದ್ರೆ, C2K ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೈತೆ, ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಐತೆ. ನಿಜವಾಗ್ಲೂ ನೀನ್ ಒಳ್ಳೆ ಕ್ಯಾಂಡಿಡೇಟು, ನನ್ಗೆ ಯಾರಾದ್ರೂ ಯಾವ್ದೋ ಇಂಟರ್ವ್ಯೂ, ನಾನು ಏನ್ ಇಂಟರ್ವ್ಯೂ ಅಂತಾರ, ಮಾರ್ಕ್ ಇಂಟರ್ವ್ಯೂ ಕೊಡ್ಬೇಕು ಆತರ ಇದ್ರೆ ಹೇಳಿ ಹುಡುಗರು, ಮಾರ್ಕ್ ಇಂಟರ್ವ್ಯೂ ತಗೋಣ ಫ್ರೀ ಆಗಿದ್ದಾಗ ಪಾಪ ಹುಡುಗರಿಗೆ. ಅದೊಂದು ನಮ್ ಕಡೆಯಿಂದ ಸ್ವಲ್ಪ ನಮ್ ಕಡೆಯಿಂದ ಇದನ್ ಬೇಕಾದ್ರೆ ನೀವು ಇಂಟರ್ವ್ಯೂ ಅಂದ್ರೆ ಭಯ, ಅದೆಲ್ಲ ಹೋಗ್ಬೇಕು ಸ್ವಲ್ಪ ಮಾಡ್ಬೋದು ನಾವು. ಬೇಕಿದ್ರೆ ನಮ್ ಕಡೆಯಿಂದ ನಿಮ್ನ ಮಾರ್ಕ್ ಇಂಟರ್ವ್ಯೂ ತಗೊಳಕ್ಕೂ ನಾವು ರೆಡಿ ಇದೀವಿ. ಝೀರೋ ಕಾಸ್ಟ್ ಮಾರ್ಕ್ ಇಂಟರ್ವ್ಯೂ, ಝೀರೋ ಕಾಸ್ಟ್ ಇಲ್ಲ ಝೀರೋ ಕಾಸ್ಟ್ ಬ್ರೋ, ಝೀರೋ ಕಾಸ್ಟ್ ಮಾರ್ಕ್ ಇಂಟರ್ವ್ಯೂನು ನಾವು ತಗೋತೀವಿ. ಜಾವಾ ಇಂದ ಬನ್ನಿ, ಪೈಥಾನ್ ಇಂದ ಬನ್ನಿ, ಜಾವಾ ಸ್ಕ್ರಿಪ್ಟ್, ಟೈಪ್ ಸ್ಕ್ರಿಪ್ಟ್ ಯಾವ್ದಾದ್ರು ಬಲ್ಲಿ ನಾವು ರೆಡಿ ಇದೀವಿ, ತಗೋತೀವಿ. ಯಾಕಂದ್ರೆ ನಮ್ ಕಡೆಯಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗ್ಲಿ ಅಂತ. ಸೊ ನಾವೇನ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಿಲ್ಲ, ಇಲ್ಲೊಂದು ನಾವು ಯಾವತ್ತೂ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕಲ್ಲ ಪ್ಲಾನ್ ಇಲ್ಲ. ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಲ್ಲ, ಪಾಪ ಹುಡುಗರು ನಿಜವಾಗ್ಲು ತುಂಬಾ ಜನ ಕೇಳಿದ್ರು, ಆದ್ರಿಂದಾನೇ ಈ ಕಂಟೆಂಟ್ ಮಾಡಿದ್ದು. ಇದೇ ತರ ಮುಂದೇನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಹೋಗ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಿಚನ್ ಚಾನಲ್ಗೆ. ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ. ಇನ್ನೂ ಒಳ್ಳೆ ವಿಡಿಯೋಸ್ ಇದ್ರಲ್ಲಿ ಬರ್ತೀವಿ. ನೆಕ್ಸ್ಟ್ ಇನ್ನು ಹಾಟ್ ಟಾಪಿಕ್ಸ್ ಎಲ್ಲ ತುಂಬಾ ಇವೆ ಮಾತಾಡೋದು.
ಸಿಗೋಣ. ಧನ್ಯವಾದಗಳು. ಧನ್ಯವಾದಗಳು.